ಮೋಟೋರೋಲಾ ಕಂಪನಿ ಒಂದು ಹೊಸ 5G ಸ್ಮಾರ್ಟ್ಫೋನ್ ಅನ್ನು ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ. ಆ ಸ್ಮಾರ್ಟ್ಫೋನ್ ನ ಹೆಸರೇ ಮೋಟೋ G51 ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಮೋಟೋ G51 ಸ್ಮಾರ್ಟ್ಫೋನ್ ನ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಸೊ ನೋಡ್ತಾ ಇರಿ ವಿಡಿಯೋವನ್ನು ಕೊನೆ ತನಕ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಮೋಟೋ G51 ಸ್ಮಾರ್ಟ್ಫೋನ್ ನ ಪ್ರೈಸಿಂಗ್ ಡೀಟೇಲ್ಸ್ ಬಗ್ಗೆ ಮಾತಾಡ್ತೇನೆ. ನಂತರ ಅದರ ಸ್ಪೆಸಿಫಿಕೇಶನ್ಸ್ ಹಾಗೆ ಫೀಚರ್ಸ್ ಬಗ್ಗೆ ತಿಳಿಸಿಕೊಡ್ತೇನೆ. ಸೊ ಮೊದಲನೇದಾಗಿ ಅದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕೇವಲ ಒಂದು ವೇರಿಯಂಟ್ ಬರ್ತಾ ಇದೆ, 4GB ರ್ಯಾಮ್ ಪ್ಲಸ್ 64GB ಸ್ಟೋರೇಜ್ ವೇರಿಯಂಟ್. ಇದಕ್ಕೆ 14,999 ರೂಪಾಯಿ ಆಗುತ್ತೆ. ಸೊ ಇದು ಇದರ ಪ್ರೈಸಿಂಗ್ ಡೀಟೇಲ್ಸ್. ನೆಕ್ಸ್ಟ್ ಇದರ ಸ್ಪೆಸಿಫಿಕೇಶನ್ಸ್ ಅಂದ್ರೆ ಹಾಗೆಯೇ ಇದರ ಫೀಚರ್ಸ್ ಬಗ್ಗೆ ತಿಳಿಸಿಕೊಡೋದಾದ್ರೆ ಮೊದಲನೇದಾಗಿ ಇದರ ಡಿಸೈನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡುವ. ಡಿಸೈನ್ ನಿಮಗೆ ಗೊತ್ತಿರೋ ಹಾಗೆ ಮೋಟೋದವರು ತಮ್ಮ 10,000 ಇಂದ 15,000 ವರೆಗಿನ ಸಾಧಾರಣ ಎಲ್ಲ ಮೋಟೋ ಫೋನ್ಸ್ ಅಲ್ಲಿ ತಮ್ಮ ಸೇಮ್ ಡಿಸೈನ್ ಅನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಅವರದ್ದು ಅದೇ ಡಿಸೈನ್ ಯೂಸ್ ಮಾಡಿದ್ದಾರೆ. ಮ್ಯಾಟ್ ಫಿನಿಶ್ ನ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಕೊಟ್ಟಿದ್ದಾರೆ. ಹಾಗೇನೆ ಮತ್ತೊಂದು ಇದರ ವಿಶೇಷತೆ ಅಂತ ಹೇಳಿದ್ರೆ IP52 ವಾಟರ್ ರಿಪೆಲೆಂಟ್ ಡಿಸೈನ್ ಆಗಿದೆ. ಅದೇನಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ವಾಟರ್ ಸ್ಪ್ಲಾಶ್ ಇದಕ್ಕೇನು ಡ್ಯಾಮೇಜ್ ಮಾಡೋದಿಲ್ಲ, ಅಂದ್ರೆ ಈ ಸ್ಮಾರ್ಟ್ಫೋನ್ ನ ಹಾರ್ಡ್ವೇರ್ಗೆ ಡ್ಯಾಮೇಜ್ ಮಾಡೋದಿಲ್ಲ. ಸೊ IP52 ವಾಟರ್ ರಿಪೆಲೆಂಟ್ ರೇಟಿಂಗ್ ಕೂಡ ಈ ಸ್ಮಾರ್ಟ್ಫೋನ್ ಇದೆ. ಸೊ ಅಂತ ಒಂದು ಡಿಸೈನ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಸ್ಮಾರ್ಟ್ಫೋನ್ ಎರಡು ಕಲರ್ ವೇರಿಯಂಟ್ಸ್ ಅಲ್ಲಿ ಬರ್ತಾ ಇದೆ, ಒಂದು ಬ್ಲೂ ಮತ್ತೊಂದು ಸಿಲ್ವರ್. ಸೊ ಸಿಲ್ವರ್ ಹತ್ರ ಅದು ಗೋಲ್ಡ್ ಟೈಪ್ ಅಲ್ಲಿ ಕಾಣ್ತಾ ಇದೆ, ಗೋಲ್ಡ್ ಕಲರ್ ಟೈಪ್ ಅಲ್ಲಿ ಕಾಣ್ತಾ ಇದೆ. ಬಟ್ ಮೋಟೋರೋಲಾದವರು ಅದನ್ನು ಸಿಲ್ವರ್ ಅಂತ ಕರಿತಾ ಇದ್ದಾರೆ. ಸೊ ಸಿಲ್ವರ್ ಮತ್ತೆ ಬ್ಲೂ ಕಲರ್ ಅಲ್ಲಿ ಬರ್ತಾ ಇದೆ. ಸೊ ಎಂಟೈರ್ ಆಗಿದ್ರ ಡಿಸೈನ್ ಇದು ಡಿಸೈನ್ ನಾನು ಮುಂಚೆನೆ ಹೇಳಿದಾಗೆ ಮ್ಯಾಟ್ ಫಿನಿಶ್ ನ ಒಂದು ಡಿಸೈನ್ ಆದ ಕಾರಣ ಇದರಲ್ಲಿ ಯಾವುದೇ ಒಂದು ಕೊಳ್ಳೆ ಅಷ್ಟು ಬೇಗ ಆಗುದಿಲ್ಲ ಈ ಬ್ಯಾಕ್ ಪ್ಯಾನಲ್ ಗೆ. ಸೊ ಒಂದು ಒಳ್ಳೆಯ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ ಮೋಟೋದವರು. ಸೊ ಇಲ್ಲೊಂದು ಡಿಸೈನ್ ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಮೋಟೋ G51 ಸ್ಮಾರ್ಟ್ಫೋನ್ ಗೆ. ನೆಕ್ಸ್ಟ್ ಮೋಟೋ G51 ಸ್ಮಾರ್ಟ್ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು ಹ್ಯೂಜ್ 6.8 ಇಂಚ್ ನ ಫುಲ್ HD ಪ್ಲಸ್ LCD ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಈ LCD ಡಿಸ್ಪ್ಲೇ ಒಂದು 120 Hz ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಆಗಿದೆ. ಹಾಗೆಯೇ ಒಂದು ಪಂಚ್ ಹೋಲ್ ಸ್ಟೈಲ್ ನ ಡಿಸ್ಪ್ಲೇ ಆಗಿದೆ. ಸೊ ನೀವು ಈ ಸೆಗ್ಮೆಂಟ್ ಅಲ್ಲಿ ಅಂದ್ರೆ 15,000 ಪ್ರೈಸ್ ರೇಂಜ್ ಇರುವಂತಹ ಈ ಸ್ಮಾರ್ಟ್ಫೋನ್ ಅಲ್ಲಿ 120 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಒಂದು 15,000 ರೇಂಜ್ ಅಲ್ಲಿ ಇರುವಂತಹ ಸ್ಮಾರ್ಟ್ಫೋನ್ ನೋಡಿ, ಅಲ್ಲಿ 120 Hz ರಿಫ್ರೆಶ್ ರೇಟ್ ಇರುವಂತಹ ಫುಲ್ HD ಪ್ಲಸ್ ಡಿಸ್ಪ್ಲೇ ನಿಮಗೆ ಸಿಗುದಿಲ್ಲ. ಸೊ ಒಂದು ಒಳ್ಳೆಯ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ ಮೋಟೋರೋಲಾದವರು. ಈಗ ಮೋಟೋ G31 ಆಗಿರ್ಬೋದು, ಈಗ ಈ ಸ್ಮಾರ್ಟ್ಫೋನ್ ಆಗಿರ್ಬೋದು, ಯಾವುದು ಮೋಟೋ G51 ಸ್ಮಾರ್ಟ್ಫೋನ್ ಒಂದು ಒಳ್ಳೆಯ ಡಿಸ್ಪ್ಲೇ ಪ್ರೊವೈಡ್ ಮಾಡಿದ್ದಾರೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ, ಅಂದ್ರೆ 15,000 ರೇಂಜ್ ಅಲ್ಲಿ. ಸೊ ಡಿಸ್ಪ್ಲೇ ಅಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಮಾಡಲಿಲ್ಲ. ಸೊ ಆದ ಕಾರಣ ಡಿಸ್ಪ್ಲೇ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಮೋಟೋರೋಲಾದವರಿಗೆ. ಸೊ ಮೋಟೋ G51 ಅಲ್ಲಿ 120 Hz ಡಿಸ್ಪ್ಲೇ ಕೊಟ್ಟಿದ್ದಾರೆ, ಅದು ಕೂಡ ಫುಲ್ HD ಪ್ಲಸ್. ಸೊ ನೆಕ್ಸ್ಟ್ ಇದರ ಪ್ರಾಸೆಸರ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಬಗ್ಗೆ ಮಾತಾಡುವ. ಸೊ ಇದರಲ್ಲಿ ಒಂದು ಹೊಸ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ, ಒಂದು 5G ಪ್ರಾಸೆಸರ್ ಯೂಸ್ ಮಾಡಿದ್ದಾರೆ. ಅದು ಯಾವ್ದಂತ ಹೇಳಿದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 480 ಪ್ಲಸ್ ಅಂತ. ಸೊ ಇದೊಂದು 5G ಪ್ರಾಸೆಸರ್, ಹಾಗೆಯೇ ಒಂದು ಆಕ್ಟಾಕೋರ್ ಪ್ರಾಸೆಸರ್ ಆಗಿದೆ. ಇದರ ಹೈಯೆಸ್ಟ್ ಕ್ಲಾಕ್ ಸ್ಪೀಡ್ 2.2 GHz ಆಗಿದೆ. ಸೊ ನೀವು ಮುಂಚೆ ಎಲ್ಲ ನೋಡಿರ್ಬೋದು ಕ್ವಾಲ್ಕಾಮ್ನವರ 400 ಸೀರೀಸ್ ನ ಪ್ರಾಸೆಸರ್ಸ್ 10,000 11,000 ಆ ರೇಂಜ್ ಅಲ್ಲಿ ಇರುವಂತಹ, ಅದಕ್ಕಿಂತ ಕಡಿಮೆ ರೇಂಜ್ ಅಲ್ಲಿ ಇರುವಂತಹ ಸ್ಮಾರ್ಟ್ಫೋನ್ಸ್ ಅಲ್ಲಿ ಈ 400 ಸೀರೀಸ್ ನ ಪ್ರಾಸೆಸರ್ಸ್ ಬರ್ತಾ ಇತ್ತು. ಆದ್ರೆ ಈಗ 480 ಪ್ಲಸ್ ಈ 5G ಪ್ರಾಸೆಸರ್ 15,000 ನ ಸ್ಮಾರ್ಟ್ಫೋನ್ ಅಲ್ಲಿ ಬಂದಿದೆ. ಆದ ಕಾರಣ ನಾನೇನ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇರುವಂತಹ ಪ್ರಾಸೆಸರ್ ಇದು. ನೀವು 400 ಸೀರೀಸ್ ಅಂತ ಹೇಳಿದ ಕೂಡಲೇ ಅದನ್ನು 400 ಸೀರೀಸ್ ನ ಅದೇ ಪರ್ಫಾರ್ಮೆನ್ಸ್ ಗೆ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇರುವಂತಹ ಪ್ರಾಸೆಸರ್ ಆಗಿದೆ. ಆದ ಕಾರಣ ಇದನ್ನು ನೀವು MediaTek ನವರ ಡೈಮೆನ್ಸಿಟಿ 700 ಅಥವಾ 720 ಪ್ರಾಸೆಸರ್ ಗೆ ಕಂಪೇರ್ ಮಾಡಬಹುದು, ಅದರ ಪರ್ಫಾರ್ಮೆನ್ಸ್ ವರೆಗೆ ಕಂಪೇರ್ ಮಾಡಬಹುದು. ಸೊ ಅಂತ ಒಂದು ಒಳ್ಳೆಯ ಪ್ರಾಸೆಸರ್ ಕೊಟ್ಟಿದ್ದಾರೆ. ಹಾಗೆಯೇ 5G, ಸೊ ಫ್ಯೂಚರ್ ಪ್ರೂಫ್ ಸ್ಮಾರ್ಟ್ಫೋನ್ ಆಗಿದೆ ಇದು. 5G ನೆಟ್ವರ್ಕ್ಗೆ ಕನೆಕ್ಟ್ ಆಗುವಂತಹ ಸ್ಮಾರ್ಟ್ಫೋನ್ ಆಗಿದೆ. ಹಾಗೆಯೇ 12 5G ಬ್ಯಾಂಡ್ ಸಪೋರ್ಟ್ ಆಗ್ತದೆ ಈ ಸ್ಮಾರ್ಟ್ಫೋನ್. ಸೊ ಒಂದು ಒಳ್ಳೆಯ 5G ಸ್ಮಾರ್ಟ್ಫೋನ್ ಕೊಟ್ಟಿದ್ದಾರೆ. ಹಾಗೆಯೇ ಒಂದು ಬಜೆಟ್ ರೇಂಜ್ ಅಲ್ಲಿ ಈ ಸ್ಮಾರ್ಟ್ಫೋನ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ, ಅದು ಕೂಡ ಒಂದು 5G ಸ್ಮಾರ್ಟ್ಫೋನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಪ್ರೊಸೆಸರ್ ಅಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಇಲ್ಲ, ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದರ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ನಾನು ಮುಂಚೆನೆ ಹೇಳಿದಾಗ ಇದರಲ್ಲಿ ಕೇವಲ ಒಂದು ವೇರಿಯಂಟ್ ಬರ್ತಾ ಇದೆ, 4GB ರ್ಯಾಮ್ ಹಾಗೆಯೇ 64GB ಸ್ಟೋರೇಜ್ ವೇರಿಯಂಟ್. ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ ಮೋಟೋರೋಲಾದವರು ಒಂದು ಒಳ್ಳೆಯ ಹೈಯರ್ ರ್ಯಾಮ್ ಮತ್ತೆ ಸ್ಟೋರೇಜ್ ವೇರಿಯಂಟ್ ಅನ್ನು ಇಲ್ಲಿ ಪ್ರೊವೈಡ್ ಮಾಡಬಹುದಿತ್ತು. ಅಂದ್ರೆ ಕೆಲವು ಗೇಮರ್ಸ್ಗೆಲ್ಲ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಏನಂತ ಹೇಳಿದ್ರೆ 6GB ರ್ಯಾಮ್ ಇಲ್ಲ, ಹಾಗೆಯೇ 128GB ಸ್ಟೋರೇಜ್ ಇಶ್ಯೂಸ್ ಕೂಡ ಇಲ್ಲಿ ಆಗಬಹುದು. ಸೊ ಇಲ್ಲಿ ಕೇವಲ ಒಂದು ವೇರಿಯಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಅಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಸೊ ಇಲ್ಲೊಂದು ನೆಗೆಟಿವ್ ಪಾಯಿಂಟ್ ಮೋಟೋರೋಲಾದವರಿಗೆ, ರ್ಯಾಮ್ ಮತ್ತೆ
ಸ್ಟೋರೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಇದರ ಕ್ಯಾಮರಾ ಡಿಪಾರ್ಟ್ಮೆಂಟ್ಗೆ ಹೋಗುವ, ಅಂದ್ರೆ ಕ್ಯಾಮರಾ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ಕೊಟ್ಟಿದ್ದಾರೆ. ಆದರೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಟ್ರಿಪಲ್ ಕ್ಯಾಮರಾ ಸೆಟಪ್ ಅಲ್ಲಿ ಕ್ವಾಡ್ ಕ್ಯಾಮರಾದ ಫಂಕ್ಷನ್ ಇದೆ. ಅದು ಹೇಗಂತ ಹೇಳಿದ್ರೆ ಮೇನ್ ಕ್ಯಾಮರಾ 50 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮರಾ ಇದೆ, 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾವೈಡ್ ಸೆನ್ಸರ್ ಕೂಡ ಇದೆ. ಈ ಅಲ್ಟ್ರಾವೈಡ್ ಸೆನ್ಸರ್ ಡೆಪ್ತ್ ಸೆನ್ಸರ್ ಆಗಿ ಕೂಡ ಯೂಸ್ ಮಾಡಬಹುದು. ಸೊ ಒಂದೇ ಕ್ಯಾಮರಾದಲ್ಲಿ 2 ಫಂಕ್ಷನ್ ಪ್ರೊವೈಡ್ ಮಾಡಿದ್ದಾರೆ ಮೋಟೋರೋಲಾದವರು. ಸೊ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಈ ಕ್ಯಾಮರಾ ಸ್ಪೆಸಿಫಿಕೇಶನ್ಸ್ ಅನ್ನು ಮಾಡಿದ್ದಾರೆ. ಸೊ ಒಂದು ಒಳ್ಳೆಯ ಕ್ಯಾಮರಾ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೆಯೇ ಕೊನೆಯದಾಗಿ ಇದರಲ್ಲಿ ಒಂದು ಮ್ಯಾಕ್ರೋ ಸೆನ್ಸರ್ ಬರ್ತಾ ಇದೆ 2 ಮೆಗಾ ಪಿಕ್ಸೆಲ್ನದು. ಹಾಗೆಯೇ ಈ ಟ್ರಿಪಲ್ ಕ್ಯಾಮರಾ ಸೆಟಪ್ಗೆ ಒಂದು LED ಫ್ಲಾಶ್ ಕೂಡ ಮೋಟೋರೋಲಾದವರು ಪ್ರೊವೈಡ್ ಮಾಡಿದ್ದಾರೆ ಈ G51 ಸ್ಮಾರ್ಟ್ ಫೋನ್ ಅಲ್ಲಿ. ಹಾಗೆಯೇ ವಿಡಿಯೋ ಕಾಲಿಂಗ್ ಮತ್ತೆ ಸೆಲ್ಫಿಗೋಸ್ಕರ ಇಲ್ಲಿ 13 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮರಾ ಇದೆ. ಸೊ ಇಲ್ಲಿ ಕೂಡ ಯಾವುದೇ ಒಂದು ಇಶ್ಯೂಸ್ ಬರೋದಿಲ್ಲ. ಒಂದು 13 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮರಾ ಇದೆ. ಪ್ರೈಸ್ ಸೆಗ್ಮೆಂಟ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಇದೊಂದು ಒಳ್ಳೆಯ ಫ್ರಂಟ್ ಕ್ಯಾಮರಾ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್. ಎಂಟೈರ್ ಆಗಿ ಕ್ಯಾಮರಾ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ಕ್ಯಾಮರಾ ಹಾಗೆ ರಿಯರ್ ಕ್ಯಾಮರಾ ಟೋಟಲ್ ಆಗಿ ಮಾತಾಡೋದಾದ್ರೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಕೊಡಬಹುದು ಮೋಟೋರೋಲಾದವರಿಗೆ ಈ ಮೋಟೋ G51 ಸ್ಮಾರ್ಟ್ ಫೋನ್ ಅಲ್ಲಿ. ಸೊ ಒಂದು ಒಳ್ಳೆ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆಯ ಕ್ಯಾಮರಾ ಪರ್ಫಾರ್ಮೆನ್ಸ್ ಬರಲೇಬೇಕು ಈ 50 ಮೆಗಾ ಪಿಕ್ಸೆಲ್ನ ಮೇನ್ ಕ್ಯಾಮರಾದಿಂದ. ಸೊ ನೆಕ್ಸ್ಟ್ ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಹೆಚ್ಚಾಗಿ ಈಗ ಕೆಲವು ಸ್ಮಾರ್ಟ್ ಫೋನ್ಸ್ ಅಲ್ಲಿ 15,000 ಮೇಲೆ ಇರುವಂತಹ ಕೆಲವು ಸ್ಮಾರ್ಟ್ ಫೋನ್ಸ್ ಅಲ್ಲಿ ಕೂಡ ಈಗ ರೇರ್ ಮೌಂಟೆಡ್ ಅಂದ್ರೆ ಬ್ಯಾಕ್ ಪ್ಯಾನಲ್ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆದರೆ ಮೋಟೋರೋಲಾದವರು ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದ್ದಾರೆ ಇಲ್ಲಿ. ಅಂದ್ರೆ 15,000 ರೇಂಜ್ ಅಲ್ಲಿ ಇರುವಂತಹ ಈ ಸ್ಮಾರ್ಟ್ ಫೋನ್ ಅಲ್ಲಿ ಕೂಡ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಅಂದ್ರೆ ಪವರ್ ಬಟನ್ ಜೊತೆಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಬರ್ತಾ ಇದೆ. ಸೊ ಇಲ್ಲಿ ಕೂಡ ಅಂದ್ರೆ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಮೋಟೋರೋಲಾ G51 ಗೆ. ಸೊ ನೆಕ್ಸ್ಟ್ ಇದರ ಬ್ಯಾಟರಿ ಸ್ಪೆಸಿಫಿಕೇಶನ್ಸ್. ಸೊ ಇದರಲ್ಲಿ 5000 mAh ನ ಬ್ಯಾಟರಿ ಕೊಟ್ಟಿದ್ದಾರೆ. ಸೊ ಎಲ್ಲ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಬರುವಂತಹ ಎಲ್ಲಾ ಸ್ಮಾರ್ಟ್ ಫೋನ್ಸ್ ಅಲ್ಲಿ ಇರುವಂತಹ ಸೇಮ್ ಸ್ಪೆಸಿಫಿಕೇಶನ್ ಇರುವಂತಹ 5000 mAh ನ ಬ್ಯಾಟರಿ ಕೊಟ್ಟಿದ್ದಾರೆ. ಹಾಗೆಯೇ 20 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಸೊ ಇದು ಕೂಡ ಒಂದು ಒಳ್ಳೆಯ ಸ್ಪೆಸಿಫಿಕೇಶನ್ ಅಂತ ಹೇಳ್ಬೋದು. ನಾನು ಈ ರೇಂಜ್ ಅಲ್ಲಿ ಇರುವಂತಹ ಕೆಲವು ಸ್ಮಾರ್ಟ್ ಫೋನ್ಸ್ ಅನ್ನು ನೋಡಿದ್ದೇನೆ, ಅಲ್ಲಿ 18 ವಾಟ್ ಫಾಸ್ಟ್ ಚಾರ್ಜಿಂಗ್ ಹಾಗೆಯೇ 20 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರ್ತದೆ. ಕೆಲವು ಸ್ಮಾರ್ಟ್ ಫೋನ್ ಕಂಪನಿಯವರು 10 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೂಡ ಒಂದು ಮೋಟೋರೋಲಾದವರು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಅದು ಯಾವ್ದಂತ ಹೇಳಿದ್ರೆ 20 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಮತ್ತೊಂದು ಏನಂತ ಹೇಳಿದ್ರೆ ಮೋಟೋರೋಲಾದವರು ಇಲ್ಲಿ ಕ್ಲೇಮ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಈ ಸ್ಮಾರ್ಟ್ ಫೋನ್ ಅಲ್ಲಿ ನೀವು ಒಂದು ಚಾರ್ಜ್ ಅಂದ್ರೆ ಫುಲ್ 100% ಚಾರ್ಜ್ ಮಾಡಿ ಆದಂತ ನೀವು 30 ಗಂಟೆ ತನಕ ಈ ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡಬಹುದು ಅಂತ ಕೂಡ ಮೋಟೋರೋಲಾದವರು ಹೇಳಿದ್ದಾರೆ. ಸೊ ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಪ್ರಾಕ್ಟಿಕಲ್ ಯೂಸ್, ಬಟ್ ಮೋಟೋರೋಲಾದವರ ಲ್ಯಾಬ್ ಅಲ್ಲಿ ಈ ಅಂದ್ರೆ ಬ್ಯಾಟರಿ ಟೆಸ್ಟ್ ಮಾಡುವಾಗ ಅವರಿಗೆ 30 ಗಂಟೆಯ ತನಕ ಈ ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಬ್ಯಾಕಪ್ ಕೊಟ್ಟಿದೆ ಅಂತ ಮೋಟೋರೋಲಾದವರು ಕ್ಲೇಮ್ ಮಾಡಿದ್ದಾರೆ. ಸೊ ಬ್ಯಾಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಮೋಟೋರೋಲಾ G51 ಅಲ್ಲಿ ಯಾವುದೇ ಒಂದು ನೆಗೆಟಿವ್ ಇಶ್ಯೂಸ್ ಇಲ್ಲ. ಇಲ್ಲಿ ಕೂಡ ಒಂದು ಮೋಟೋರೋಲಾದವರಿಗೆ ಪ್ಲಸ್ ಪಾಯಿಂಟ್ ಬ್ಯಾಟರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ. ಸೊ ನೆಕ್ಸ್ಟ್ ಇದರ ಆಪರೇಟಿಂಗ್ ಸಿಸ್ಟಮ್, ಹಾರ್ಡ್ವೇರ್ ಬಗ್ಗೆ ಮಾತಾಡಿ ಆಯ್ತು, ಈಗ ಸಾಫ್ಟ್ವೇರ್ ಬಗ್ಗೆ ಮಾತಾಡೋ. ಸೊ ಇಲ್ಲಿ Android 11 ಬೇಸ್ಡ್ MyUX ಆಪರೇಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ MyUX ಅಂತ ಹೇಳೋದು ಅವರ ಯೂಸರ್ ಇಂಟರ್ಫೇಸ್. ಸೊ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಈ Android 11 ಆಪರೇಟಿಂಗ್ ಸಿಸ್ಟಮ್ MyUX ಯೂಸರ್ ಇಂಟರ್ಫೇಸ್ ಹೊಂದಿದೆ. ಹಾಗೆಯೇ ಒಂದು ಕ್ಲೀನ್ ಬ್ಲೋಟ್ವೇರ್ ಇಲ್ಲದಂತಹ ಹಾಗೆಯೇ ಆಡ್ಸ್ ಬರದಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ ಇದು. ಸೊ ಕ್ಲೀನ್ ಆಪರೇಟಿಂಗ್ ಸಿಸ್ಟಮ್, ಯಾವುದೇ ಒಂದು ಬ್ಲೋಟ್ವೇರ್ಸ್ ಇಲ್ಲ, ಹಾಗೆಯೇ ಒಂದು ಆಡ್ಸ್ ಕೂಡ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರುವುದಿಲ್ಲ. ಸೊ ಒಂದು ಕ್ಲೀನ್ ಎಕ್ಸ್ಪೀರಿಯನ್ಸ್ ಇರುವಂತಹ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಸೊ ನಿಯರ್ ಟು ಸ್ಟಾಕ್ ಆಂಡ್ರಾಯ್ಡ್ ಅಂತ ಹೇಳ್ಬೋದು. ಕಂಪ್ಲೀಟ್ ಸ್ಟಾಕ್ ಆಂಡ್ರಾಯ್ಡ್ ಅಲ್ಲ, ನಿಯರ್ ಟು ಸ್ಟಾಕ್ ಆಂಡ್ರಾಯ್ಡ್. ಯಾಕಂತ ಹೇಳಿದ್ರೆ ಕೆಲವು ಕಸ್ಟಮೈಸೇಷನ್ಸ್ ಇದೆ ಮೋಟೋರೋಲಾದವರು ಇದರಲ್ಲಿ ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ಎಂಟೈರ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಕೂಡ ಒಂದು ಒಳ್ಳೆಯ ಬಜೆಟ್ ಅಲ್ಲಿ ಒಂದು ಕ್ಲೀನ್ ಯೂಸರ್ ಇಂಟರ್ಫೇಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಮೋಟೋರೋಲಾ G51 ಗೆ. ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ನ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಮೊದಲನೇದಾಗಿ ಇದರ ಸಿಮ್ ಸ್ಲಾಟ್ ಬಗ್ಗೆ ಮಾತಾಡ್ತೇನೆ, ನಂತರ ಅದರ ಕಾಮನ್ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡ್ತೇನೆ. ಸೊ ಸಿಮ್ ಸ್ಲಾಟ್ ಇದರಲ್ಲಿ ಯೂಸ್ ಮಾಡಿದ್ದು ಹೈಬ್ರಿಡ್ ಸಿಮ್ ಸ್ಲಾಟ್ ಯೂಸ್ ಮಾಡಿದ್ದಾರೆ. ಸೊ ಹೈಬ್ರಿಡ್ ಸಿಮ್ ಸ್ಲಾಟ್ ಅಂತ ಹೇಳಿದ್ರೆ ನೀವು 2 ನ್ಯಾನೋ ಸಿಮ್ ಯೂಸ್ ಮಾಡಬಹುದು ಅಥವಾ ಒಂದು 5G ನ್ಯಾನೋ ಸಿಮ್ ಮತ್ತೆ ಮೈಕ್ರೋ SD ಕಾರ್ಡ್ ಯೂಸ್ ಮಾಡಬಹುದು. ಸೊ ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಆದ್ರೆ ಹೈಬ್ರಿಡ್ ಸ್ಲಾಟ್ ಅಂತ ಹೇಳ್ತೇನೆ. ಸೊ ಹೈಬ್ರಿಡ್ ಸ್ಲಾಟ್, ಸೊ ಇದು ಇದರ ಸಿಮ್ ಸ್ಲಾಟ್. ಸೊ ಕಾಮನ್ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಎಲ್ಲ ಸ್ಮಾರ್ಟ್ ಫೋನ್ ನಲ್ಲಿ ಬರುವಂತಹ ಕಾಮನ್ ಕನೆಕ್ಟಿವಿಟಿ ಆಪ್ಷನ್ಸ್ ಬರ್ತಾ ಇದೆ. ಒಂದು ವೈಫೈ ಬರ್ತಾ ಇದೆ, ನೆಕ್ಸ್ಟ್ NFC ಬರ್ತಾ ಇದೆ. ಸೊ ಇಲ್ಲಿ ಒಂದು ಅಡ್ವಾಂಟೇಜ್ ಇದೆ, NFC ಇದೆ ಇದರಲ್ಲಿ. ಹಾಗೆಯೇ ಬ್ಲೂಟೂತ್ ವರ್ಷನ್ 5.1 ಇದೆ, GPS ಇದೆ, 3.5mm ಹೆಡ್ಫೋನ್ ಜಾಕ್ ಇದೆ, ಹಾಗೆಯೇ ಚಾರ್ಜಿಂಗ್ ಗೋಸ್ಕರ USB Type-C ಪೋರ್ಟ್ ಕೂಡ
ಪ್ರೊವೈಡ್ ಮಾಡಿದ್ದಾರೆ. ಸೊ ಕನೆಕ್ಟಿವಿಟಿ ಆಪ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆಯ ಕನೆಕ್ಟಿವಿಟಿ ಆಪ್ಷನ್ಸ್ ಕೊಟ್ಟಿದ್ದಾರೆ, NFC ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು Moto G51 ಗೆ. ಸೊ ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಅನ್ನು ಯಾರೆಲ್ಲ ಪರ್ಚೇಸ್ ಮಾಡ್ಬೇಕಂತಿದ್ದೀರಾ ಅವರು 16ನೇ ಡಿಸೆಂಬರ್ ನಂತರ ಫ್ಲಿಪ್ಕಾರ್ಟ್ ಇಂದ ಪರ್ಚೇಸ್ ಮಾಡಬಹುದು. ನಾನು ಮುಂಚೆನೆ ಹೇಳಿದಾಗೆ ಈ ಸ್ಮಾರ್ಟ್ ಫೋನ್ ಕೇವಲ ಒಂದು ವೇರಿಯಂಟ್ ಅಲ್ಲಿ ಬರ್ತಾ ಇದೆ, 4GB ರ್ಯಾಮ್ ಮತ್ತೆ 64GB ಸ್ಟೋರೇಜ್ ವೇರಿಯಂಟ್ ಅಲ್ಲಿ. ಸೊ ಇದಕ್ಕೆ 14,999 ರೂಪಾಯಿ ಆಗುತ್ತೆ. ಸೊ ನೀವು ಇದನ್ನು ಫ್ಲಿಪ್ಕಾರ್ಟ್ ಇಂದ 16ನೇ ಡಿಸೆಂಬರ್ ನಂತರ ಪರ್ಚೇಸ್ ಮಾಡಬಹುದು. ಸೊ ಈ ಸ್ಮಾರ್ಟ್ ಫೋನ್ ಯಾರಿಗೆಲ್ಲ ರೆಕಮೆಂಡ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಯಾರಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಇರುವಂತಹ ಸ್ಮಾರ್ಟ್ ಫೋನ್ ಬೇಕು ಅವರಿಗೆ ಇದನ್ನು ರೆಕಮೆಂಡ್ ಮಾಡಬಹುದು. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು 6.8 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇ ಬರ್ತಾ ಇದೆ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ. 120 Hz ರಿಫ್ರೆಶ್ ರೇಟ್ ಇರುವಂತಹ ಡಿಸ್ಪ್ಲೇ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಯಾವ ಸ್ಮಾರ್ಟ್ ಫೋನ್ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಮೋಟೋದವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಡಿಸ್ಪ್ಲೇ ಯಾರಿಗೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಒಂದು ಆಸಮ್ ಡಿಸ್ಪ್ಲೇ ಬೇಕು ಅವರಿಗೆ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡಬಹುದು. ಸೊ ಹಾಗೇನೆ ಯಾರಿಗೆ 5G ಬಜೆಟ್ ಸ್ಮಾರ್ಟ್ ಫೋನ್ ಬೇಕು ಅಂದ್ರೆ ಕಡಿಮೆ ದರದಲ್ಲಿ 5G ಫೋನ್ ಬೇಕು ಅವರಿಗೆ ಕೂಡ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡಬಹುದು. ಯಾಕಂತ ಹೇಳಿದ್ರೆ ಇದರಲ್ಲಿ 12 5G ಬ್ಯಾಂಡ್ಸ್ ಬರ್ತಾ ಇದೆ, ಹಾಗೇನೆ 480 ಪ್ಲಸ್ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಪ್ರೊವೈಡ್ ಮಾಡಿದ್ದಾರೆ, ಒಂದು 5G ಪ್ರೊಸೆಸರ್. ಸೊ ಆದ ಕಾರಣ 5G ಫೋನ್ ಯಾರಿಗೆಲ್ಲ ಬೇಕು ಅವರಿಗೆ ಕೂಡ ಇದನ್ನು ರೆಕಮೆಂಡ್ ಮಾಡಬಹುದು. ಹಾಗೆ ಯಾರೆಲ್ಲ ಒಂದು ನಾರ್ಮಲ್ ಫೋಟೋಗ್ರಫಿ ಅಂದ್ರೆ ಹೈ ಲೆವೆಲ್ ಫೋಟೋಗ್ರಫಿ ಅಂತ ಹೇಳಿಕ್ಕೆ ಆಗುದಿಲ್ಲ, ಒಂದು ನಾರ್ಮಲ್ ಲೆವೆಲ್ ಒಂದು ಗುಡ್ ಕಂಡೀಷನ್ ಅಲ್ಲಿ ಫೋಟೋಗ್ರಫಿ ತೆಗೆಯುವವರಿಗೆ ಕೂಡ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡಬಹುದು. ಹಾಗೆಯೇ ಈ ಸ್ಮಾರ್ಟ್ ಫೋನ್ ಅನ್ನು ಯಾರಿಗೆಲ್ಲ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಗೇಮರ್ಸ್ಗೆ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಒಳ್ಳೆಯ ಪ್ರೊಸೆಸರ್ ಕೊಟ್ಟಿದ್ದಾರೆ, ಆದ್ರೆ ಹೈ ಲೆವೆಲ್ ಗೇಮರ್ಸ್ಗೆ ಇದೊಂದು ಒಳ್ಳೆಯ ಸ್ಮಾರ್ಟ್ ಫೋನ್ ಅಲ್ಲ. ಯಾಕಂತ ಹೇಳಿದ್ರೆ ಒಂದು 400 ಸೀರೀಸ್ನ ಪ್ರೊಸೆಸರ್ ಇರುವಂತಹ ಸ್ಮಾರ್ಟ್ ಫೋನ್ ಆಗಿದೆ ಇದು. ಹಾಗೆಯೇ ನಾನು ಮುಂಚೆನೆ ಹೇಳಿದಾಗೆ ಇದರಲ್ಲಿ ಕೇವಲ 4GB ರ್ಯಾಮ್ ಬರ್ತಾ ಇದೆ. ಸೊ ಹೈ ಲೆವೆಲ್ ಗೇಮಿಂಗ್ಗೆ 6GB ಅಥವಾ 8GB ರ್ಯಾಮ್ ಇರುವಂತಹ ಸ್ಮಾರ್ಟ್ ಫೋನ್ ಬೇಕಾಗುತ್ತೆ. ಸೊ ಹೈ ಲೆವೆಲ್ ಗೇಮರ್ಸ್ಗೆ ಈ ಸ್ಮಾರ್ಟ್ ಫೋನ್ ಅನ್ನು ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಮತ್ತೆ ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಮುಂದಿನ ಟೆಕ್ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಟಾಟಾ, ಬಾಯ್ ಬಾಯ್. ಟೆಕ್ನಿಕಲ್ ಡೊಮೇನ್ ಸೈನಿಂಗ್ ಆಫ್.